ಯಾವುದು ನಡಿಬಾರದಿತ್ತು ಅನ್ನೋ ಭಯ ಇತ್ತೋ ಈಗ ಅದೇ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿ ರಾಜಕೀಯವಾಗಿ ಒಂದಷ್ಟು ಒತ್ತಡವನ್ನು ಹಾಕ್ತಾ ಇದೆ. ಅಮೆರಿಕ ಇರಾನ್ನಲ್ಲಿ ಆಡಳಿತವನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಇರಾನ್ ಸರ್ಕಾರ ಹಾಗೆ ಮಿಲಿಟರಿ ನಡುವೆ ಹುಟ್ಕೊಂಡಿರೋ ಸಂಘರ್ಷ ಡೊನಾಲ್ಡ್ ಟ್ರಂಪ್ ಕನಸು ಈಡೇರೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇರಾನ್ನಲ್ಲಿ ಖಮೇನಿಯ ಅಧಿಕಾರವನ್ನ ಬೇರೊಬ್ಬರು ಈಗ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಇರಾನ್ನ ಸ್ವಂತ ಮಿಲಿಟರಿ IRGCI ಇರಾನ್ನಲ್ಲಿ ಅಧಿಕಾರವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಇನ್ಮುಂದೆ ಖಮೇನಿ ಇರಾನ್ನಲ್ಲಿ ಅಧಿಕಾರದಲ್ಲಿಲ್ಲ, ಅವರನ್ನ ಬದಿಗಿಡಲಾಗಿದೆ. ಪೆಜೆಶ್ಕಿಯನ್ ಕೂಡ ಏನನ್ನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. IRGC ಖಮೇನಿ ಅವರನ್ನ ಸರ್ಕಾರದಿಂದ ಪ್ರತ್ಯೇಕ ಮಾಡಿದೆ, ಹಾಗೆ ಸರ್ಕಾರಿ ವ್ಯವಹಾರಗಳ ಮೇಲೆ ತನ್ನ ಹಿಡಿತವನ್ನ ಬಲಪಡಿಸಿದೆ. US 2ನೇ ಸುತ್ತಿನ ಮಾತುಕತೆಗಳನ್ನು ಶುರು ಮಾಡೋದಕ್ಕೆ ಉತ್ಸುಕರಾಗಿರೋ ಟೈಮ್ನಲ್ಲೇ ಇರಾನ್ನಲ್ಲಿ ಇದೆಲ್ಲ ನಡೀತಾ ಇದೆ. US ಇರಾನ್ ಮಾತುಕತೆಗಳು ಇವತ್ತು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತೆ. ವಾಸ್ತವವಾಗಿ ಇರಾನ್ ಮೇಲೆ US ಇಸ್ರೇಲ್ ಜಂಟಿ ದಾಳಿಯಾದ ಮೇಲೆ ರಾಜಕೀಯ ಅನಿಶ್ಚಿತತೆ ಟೆಹರಾನ್ ಅನ್ನ ಆವರಿಸಿಕೊಂಡಿದೆ. ಇರಾನ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಆಂತರಿಕ ಸಂಘರ್ಷಗಳು ಕೂಡ ಹೊರಹೊಮ್ತಾ ಇದೆ. ಫೆಬ್ರವರಿ 28ಕ್ಕೆ ಇಸ್ರೇಲ್ ಹಾಗೆ ಅಮೆರಿಕದ ದಾಳಿಯಲ್ಲಿ ಮಾಜಿ ಸುಪ್ರೀಂ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಗೀಡಾಗಿದ್ರು. ನಂತರ ಅವರ ಮಗ ಮುಜ್ತಾಬಾ ಖಮೇನಿ ಅವರನ್ನ ಹೊಸ ಸುಪ್ರೀಂ ನಾಯಕನನ್ನಾಗಿ ನೇಮಕ ಮಾಡಲಾಗಿತ್ತು. ಇಷ್ಟಾದರೂ ಅವರ ಸ್ಥಿತಿ ಹಾಗೆ ಸ್ಥಳದ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಹಲವಾರು ವಾರಗಳಿಂದ ಸಾರ್ವಜನಿಕವಾಗಿಯೂ ಕಾಣಿಸಿಕೊಂಡಿಲ್ಲ. ಅವರು ಗಂಭೀರವಾಗಿ ಗಾಯಗೊಂಡಿರಬಹುದು ಅಥವಾ ಅಂಗವಿಕಲರಾಗಿರಬಹುದು ಅಂತ ಕೆಲವು US ಅಧಿಕಾರಿಗಳು ಹೇಳ್ತಿದ್ದಾರೆ. ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ದೇಶದ ಪ್ರಮುಖ ಕಾರ್ಯಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಅಂತ ವರದಿಯಾಗಿದೆ. ಹಾಗೆ ಮಾಡುವ ಮೂಲಕ ಇರಾನ್ ಮಿಲಿಟರಿ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರನ್ನ ಬದಿಗಿಟ್ಟಿದೆ. ದೇಶದ ಪ್ರಮುಖ ಅಧಿಕಾರಿಗಳ ಕೇಂದ್ರಗಳ ಮೇಲೆ ಮಿಲಿಟರಿ ತನ್ನ ಹಿಡಿತವನ್ನ ಬಿಗಿಗೊಳಿಸ್ತಾ ಇದ್ದ ಹಾಗೆ ಸಂಪೂರ್ಣ ರಾಜಕೀಯ ಬಿಕ್ಕಟ್ಟಿಗೆ ಇರಾನ್ ಸಿಕ್ಕಾಕೊಂಡಿದೆ. ಇದಲ್ಲದೆ ಇದು ಮುಜ್ತಾಬಾ ಖಮೇನಿ ಅವರ ಪ್ರಭಾವವನ್ನ ಕೂಡ ನಿರ್ಬಂಧಿಸಿದೆ. ಇರಾನ್ ಇಂಟರ್ನ್ಯಾಷನಲ್ನ ವರದಿ ಪ್ರಕಾರ IRGC ಅಧ್ಯಕ್ಷರು ನೇಮಕಾತಿಗಳು ಹಾಗೆ ನಿರ್ಧಾರಗಳನ್ನು ನಿರ್ಬಂಧ ಮಾಡಿವೆ. ಸುಪ್ರೀಂ ಲೀಡರ್ ಮುಜ್ತಾಬಾ ಖಮೇನಿಯವರ ಸುತ್ತ ಭದ್ರತಾ ಕವಚವನ್ನು ಸ್ಥಾಪಿಸಿದೆ. ಖಮೇನಿಯವರ ಸರ್ಕಾರವನ್ನ ಕಾರ್ಯಕಾರಿ ನಿಯಂತ್ರಣದಿಂದ ಪರಿಣಾಮಕಾರಿಯಾಗಿ ಹೊರಗಿಡೋ ಹಾಗಾಗುತ್ತೆ. ಈ ಉದ್ವಿಗ್ನತೆಗೆ ಏನ್ ಕಾರಣ ಅಂತಂದ್ರೆ ಮುಜ್ತಾಬಾ ಖಮೇನಿಯವರ ಸಂಭಾವ್ಯ ಉತ್ತರಾಧಿಕಾರಕ್ಕೆ ಹೆಜಾಜಿ ಅವರ ಬಹಿರಂಗ ವಿರೋಧ ಇರೋದು. ಮುಜ್ತಾಬಾ ಅವರಿಗೆ ಅಗತ್ಯವಾದ ನಾಯಕತ್ವದ ಅರ್ಹತೆಗಳ ಕೊರತೆ ಇದೆ ಅಂತ ಈ ಹಿಂದೆ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಪರಂಪರಾಗತ ಉತ್ತರಾಧಿಕಾರ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಸ್ಥಾಪಿಸಿದ ತತ್ವಗಳಿಗೆ ಹೊಂದಿಕೆ ಆಗೋದಿಲ್ಲ ಅಂತಾನೂ ಹೇಳಿದ್ರು. ಮುಜ್ತಾಬಾ ಅವರನ್ನ ಉನ್ನತ ಸ್ಥಾನದಲ್ಲಿ ಇರಿಸೋದ್ರಿಂದ ದೇಶದ ಸಂಪೂರ್ಣ ನಿಯಂತ್ರಣವನ್ನ IRGCIಗೆ ವರ್ಗಾಯಿಸುತ್ತೆ, ನಾಗರಿಕ ಸಂಸ್ಥೆಗಳನ್ನ ಶಾಶ್ವತವಾಗಿ ಅಂಚಿನಲ್ಲಿಡುತ್ತೆ ಅಂತ ಈ ಹಿಂದೆ ಹೆಜಾಜಿ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಇರಾನ್ನಲ್ಲಿ ಹೆಚ್ಚಾಗ್ತಾ ಇರೋ ಬಾಹ್ಯ ಒತ್ತಡ ಹಾಗೆ ಆಂತರಿಕ ಉದ್ವಿಗ್ನತೆಯನ್ನ ಎದುರಿಸ್ತಾ ಇರೋ ಟೈಮ್ನಲ್ಲೇ ಈ ಬೆಳವಣಿಗೆಗಳು ಸಂಭವಿಸ್ತಾ ಇದ್ದು ಇರಾನ್ನನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸೋ ಹಾಗೆ ಮಾಡಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.